ಚೆಲ್ಲೋಣ ಹೊಸ ಬೆಳಕನ್ನ. ನಮಸ್ಕಾರ. ಈ ಉಪಾಂಗಗಳಲ್ಲಿ ನ್ಯಾಯದ ಬಗ್ಗೆ ಕಳೆದ ಸಂಚಿಕೆಯೊಳಗೆ ನೋಡಿದ್ವಿ. ಈ ಸಂಚಿಕೆಯೊಳಗೆ ಮುಂದಿನ ಉಪಾಂಗಗಳನ್ನು ಅಥವಾ ದರ್ಶನಗಳನ್ನು ಒಂದು ಪಕ್ಷಿ ನೋಟ ಮಾಡಿಕೊಳ್ಳೋಣ. ನಂತರದ್ದು ಯೋಗ ದರ್ಶನ ಅಂತಲೂ ಕೂಡ ಕರೀತಾರೆ. ಈ ಯೋಗ ದರ್ಶನದ ಮೂಲಕರ್ತರು ಪತಂಜಲಿಗಳು. ಯೋಗ ಅಂದ ತಕ್ಷಣ ಏನಾಗುತ್ತೆ, ನಮಗೆ ಸಾಮಾನ್ಯವಾಗಿ ಆಸನ, ಪ್ರಾಣಾಯಾಮ ಮತ್ತು ಧ್ಯಾನ ಇಷ್ಟನ್ನೇ ಯೋಗ ಅಂತ ಹೇಳಿ ನಾವು ಅಂದ್ಕೊಂಡಿರ್ತಕ್ಕಂಥದ್ದಿದೆ. ಆದರೆ ಪತಂಜಲಿಗಳು ನಮಗೆ ಹೇಳ್ತಕ್ಕಂಥ ಯಾವ ಯೋಗ ಇದೆ, ಅಂದರೆ ವೇದಗಳ ಆಧಾರದ ಮೇಲೆ ಹೇಳಿರ್ತಕ್ಕಂಥ ಯಾವ ಯೋಗ ಇದೆ, ಅದು ಅಷ್ಟಾಂಗ ಯೋಗ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಹೇಳಿ 8 ಅಂಗಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಅಷ್ಟಾಂಗ ಯೋಗ ದರ್ಶನ ಪತಂಜಲಿಗಳಿಂದ ಕೊಡಲ್ಪಟ್ಟಿದ್ದು. ಅದರಲ್ಲಿ ಆಸನವೂ ಒಂದು ಭಾಗ ಇದೆ, ಪ್ರಾಣಾಯಾಮವೂ ಇದೆ, ಧ್ಯಾನವೂ ಇದೆ. ಆದರೆ ಮಿಕ್ಕಿದ್ದು ಕೂಡ ಅಷ್ಟೇ ಮುಖ್ಯವಾಗಿದೆ. ವಿಶೇಷವಾಗಿ ಪ್ರಾರಂಭದಲ್ಲಿರ್ತಕ್ಕಂತಹ ಯಮನೇಮ ಇದೆಯಲ್ಲ, ಇದು ಆ ಇಡೀ ಯೋಗದ ಒಂದು ಕಟ್ಟಡಕ್ಕೆ ತಳಪಾಯ ಇದ್ದ ಹಾಗೆ. ಆ ಯಮವನ್ನು ಮತ್ತೆ 5 ಭಾಗವಾಗಿ ವಿಂಗಡಣೆ ಮಾಡಿದ್ದಾರೆ. ಅಹಿಂಸ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಅಂತ ಹೇಳಿ. ಅಹಿಂಸ ಗೊತ್ತಾಗುತ್ತೆ, ಸತ್ಯ ಗೊತ್ತಾಗುತ್ತೆ. ಅಸ್ತೇಯ ಅಂತಂದರೆ ಇನ್ನೊಬ್ಬರ ವಸ್ತುವನ್ನು ಬಯಸದೇ ಇರತಕ್ಕಂತಹದ್ದು, ಕಳ್ಳತನ ಮಾಡದೇ ಇರುವಂತಹದ್ದು ಅಂತ ಅರ್ಥ. ಬ್ರಹ್ಮಚರ್ಯ ಅಂದಾಗ ನಮಗೆ ಮದುವೆ ಮಾಡ್ಕೊಳ್ಳದೇ ಇರೋನು ಬ್ರಹ್ಮಚಾರಿ ಅಂತ ರೂಢಿ ಅರ್ಥ ಮಾಡ್ಕೊಂಡಿದ್ದೇವೆ. ಆದರೆ ನಿಜವಾದ ಅರ್ಥ ಬ್ರಹ್ಮ ಅಂತಂದರೆ ಜ್ಞಾನ. ಹಿಂದೆ ಒಂದು ಸಂಚಿಕೆಯೊಳಗೆ ಹೇಳಿತ್ತದು. ಆ ಜ್ಞಾನದಲ್ಲೇ ಮನಸ್ಸನ್ನು ನೆಟ್ಟವರು ಯಾರಿದ್ದಾರೆ ಅವರು ಬ್ರಹ್ಮಚಾರಿ, ಹೆಣ್ಣಾದರೆ ಬ್ರಹ್ಮಚಾರಿಣಿ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು. ಅಪರಿಗ್ರಹ ಅಂತಂದರೆ ನಮಗಿಷ್ಟು ಸಾಕಪ್ಪ, ಇನ್ನು ಹೆಚ್ಚಿನ ವಸ್ತುಗಳನ್ನು ನಾವು ಸಂಗ್ರಹ ಮಾಡೋದಿಲ್ಲ ಅಂತಕ್ಕಂಥ ಮನಸ್ಥಿತಿ ಏನಿದೆ, ತೃಪ್ತಿಯ ಮನಸ್ಥಿತಿ ಏನಿದೆ, ಇದು ಅಪರಿಗ್ರಹ. ಇನ್ನು ನಂತರದ್ದು ನಿಯಮ ಇದೆಯಲ್ಲ, ಅದನ್ನು 5 ಭಾಗವಾಗಿ ಬಿಡಿಸ್ಕೊಟ್ಟಿದ್ದಾರೆ. ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ ಹೇಳಿ. ಶೌಚ ಕ್ಲೆನ್ಲಿನೆಸ್, ಬರೀ ಶಾರೀರಿಕವಾದಂತಹ ಕ್ಲೆನ್ಲಿನೆಸ್ ಅಷ್ಟೇ ಇಲ್ಲ, ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಎಲ್ಲವೂ ಸೇರಿಕೊಳ್ಳುತ್ತೆ ಅದರಲ್ಲಿ. ಸಂತೋಷ ಅಂತಂದರೆ ಭಗವಂತ ನಮ್ಗೆ ಏನು ಕೊಟ್ಟಿದ್ದಾನೆ ಅದರಲ್ಲಿ ತೃಪ್ತಿಯಿಂದ ನಗುನಗುತ್ತಾ ನಾವು ಚೆನ್ನಾಗಿದ್ದು ಬೇರೆಯವರು ಚೆನ್ನಾಗಿರೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಅಂತ ಅರ್ಥ ಆಗುತ್ತೆ. ಇನ್ನು ತಪಸ್ಸು, ಇದು ಅಷ್ಟೇ ಸಾಕಷ್ಟು ತಪ್ಪರ್ಥಕ್ಕೆ ಕಾರಣ ಆಗಿದೆ. ಎಲ್ಲೋ ಹಿಮಾಲಯಕ್ಕೆ ಹೋಗಬೇಕಂತೆ, ಗಡ್ಡ ಜಟೆ ಬಿಡಬೇಕಂತೆ, ಆಮೇಲೆ ಮೂಗು ಹಿಡ್ಕೊಂಡು ಕೂತ್ಕೊಂಡ್ರೆ ತಪಸ್ಸು ಅಂತ ಸಾಮಾನ್ಯವಾದಂಥ ಪರಿಕಲ್ಪನೆ. ಆದರೆ ತಪಸ್ಸು ಅಂತಂದರೆ ದ್ವಂದ್ವಗಳ ಸಹನ. ಜೀವನದಲ್ಲಿ ಏಳು ಇರುತ್ತೆ, ಬೀಳು ಇರುತ್ತೆ, ಕಷ್ಟನೂ ಇರುತ್ತೆ, ಸುಖವೂ ಇರುತ್ತೆ, ಹೊಗಳಿಕೆನೂ ಇರುತ್ತೆ, ತೆಗಳಿಕೆನೂ ಇರುತ್ತೆ. ಈ ಎಲ್ಲವನ್ನು ಕೂಡ ಸಮವಾದಂಥ ಮನಸ್ಥಿತಿಯಲ್ಲಿ ಗ್ರಹಿಸುವಂಥ ಸ್ಥಿತಿ ಏನಿದೆ, ಇದಕ್ಕೆ ತಪಸ್ಸು ಅಂತ ಕರೀತಾರೆ. ದ್ವಂದ್ವಗಳ ಸಹನೆ. ನಂತರದ್ದು ಸ್ವಾಧ್ಯಾಯ ಅಂತಂದಾಗ ಇಂಟ್ರಾಸ್ಪೆಕ್ಷನ್ ಅಂತ ನಾವೇನು ಕರಿತೇವೆ, ನಮ್ಮನ್ನು ನಾವು ನೋಡ್ಕೊಳ್ತಕ್ಕಂಥದ್ದು, ಆತ್ಮವಿಮರ್ಶೆ, ಆತ್ಮ ಪರಿಶೀಲನೆ ಅದು ಬರುತ್ತೆ. ಮತ್ತು ವೇದಗಳಿಗೆ ಅನುಕೂಲವಾಗಿರ್ತಕ್ಕಂಥ ಯಾವ್ಯಾವ ವಿಚಾರಗಳಿದೆ ಅದನ್ನು ಅಧ್ಯಯನ ಮಾಡಿ ತಿಳ್ಕೊಳ್ಳೋದು ಕೂಡ ಸ್ವಾಧ್ಯಾಯದ ಚೌಕಟ್ಟಿನಲ್ಲಿ ಬರುತ್ತೆ. ಇನ್ನು ಕೊನೆಯದು ಈಶ್ವರ ಪ್ರಣಿಧಾನ ಅಂತ ಹೇಳಿ. ಅಂದರೆ ನಾವು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಂದರ ಹಿಂದೆಯೂ ಕೂಡ ಆ ಭಗವಂತನ ಕೃಪೆ ಇದೆ ಅಂತ ಹೇಳಿ, ಆ ಭಗವತ್ ಶಕ್ತಿಯ ವಿಚಾರದಲ್ಲಿ, ಆ ಸಚ್ಚಿದಾನಂದ ಶಕ್ತಿಯ ವಿಚಾರದಲ್ಲಿ, ಆ ನಿರಾಕಾರ ಪರಮಾತ್ಮನ ವಿಚಾರದಲ್ಲಿ ಒಂದು ಕೃತಜ್ಞತಾ ಭಾವವನ್ನು, ಒಂದು ಸಮರ್ಪಣಾ ಭಾವವನ್ನು ಇಟ್ಕೊಂಡು ಮಾಡ್ತಕ್ಕಂಥದ್ದು ಈಶ್ವರ ಪ್ರಣಿಧಾನ ಅಂತಾಗತ್ತೆ. ಆಸನ, ಸ್ಥಿರವೂ ಸುಖವಾಗಿರ್ತಕ್ಕಂತಹದ್ದು ಆಸನ. ಕಷ್ಟಪಟ್ಟು ಕೈಕಾಲು ತಿರುಗಿಸ್ತಕ್ಕಂಥದ್ದು ಆಸನ ಚೌಕಟ್ಟಿಗೆ ಬರೋದಿಲ್ಲ. ಪ್ರಾಣಾಯಾಮ ಉಸಿರಾಟದ ಒಂದು ಲಯಬದ್ಧ ರೀತಿಯಲ್ಲಿ ಮಾಡ್ತಕ್ಕಂಥದ್ದು. ಪ್ರತ್ಯಾಹಾರ ಅಂತಂದರೆ ನಮ್ಮ ಇಂದ್ರಿಯಗಳು ಸಾಮಾನ್ಯವಾಗಿ ಹೊರಕ್ಕೆ ಓಡ್ತಾ ಇರುತ್ತವೆ, ಅವನ್ನು ಒಳಕ್ಕೆ ತೊಗೊಳ್ತಕ್ಕಂಥದ್ದು. ಈ ಆಮೆ ತನ್ನ ಕೈ ಕಾಲು ತಲೆಯನ್ನು ಹಾಗೆ ಚಿಪ್ಪಿನ ಒಳಕ್ಕೆ ತೊಗೊಳುತ್ತೆ, ಆ ರೀತಿ ತೊಗೊಳ್ತಕ್ಕಂಥದ್ದು ಪ್ರತ್ಯಾಹಾರ. ಇನ್ನು ಧಾರಣ, ಧ್ಯಾನ, ಸಮಾಧಿ. ಧಾರಣ ಒಂದು ವಿಷಯದ ಮೇಲೆ ಮನಸ್ಸನ್ನು ನೆಡ್ತಕ್ಕಂಥದ್ದು, ಅದರಲ್ಲೇ ಏಕಾಗ್ರತೆಯಿಂದ ಇರತಕ್ಕಂಥದ್ದು ಧ್ಯಾನ. ಕೊನೆಗೆ ಯಾವ ಸ್ಥಿತಿ ಬರುತ್ತೆ ಅಂತಂದರೆ, ನಾನು ಆ ವಿಷಯದ ಬಗ್ಗೆ ಧ್ಯಾನ ಮಾಡುತ್ತಿದ್ದೇನೆ ಅನ್ನುವಂತಹ ಆ ಪ್ರತ್ಯೇಕತೆಯೂ ಕೂಡ ಇಲ್ಲದೆ ನಾನೇ ಅದು ಎಂಬಂತಹ ಸ್ಥಿತಿ ಇದೆಯಲ್ಲ, ಇದು ಸಮಾಧಿ. ಇದನ್ನು ಮಾಡೋದರ ಲಾಭ ಏನು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ತದಾ ದೃಷ್ಟು ಸ್ವರೂಪೇ ಅವಸ್ಥಾನಂ.
ಈ ರೀತಿಯಾದಂಥ ಯೋಗ ಸಾಧನೆ ಮಾಡಿರುವ ಯೋಗಿಗೆ ತನ್ನ ವಸ್ತುಸ್ಥಿತಿ ಏನು ಅನ್ನೋದು ಗೊತ್ತಾಗುತ್ತೆ ಮತ್ತು ಭಗವಂತನ ವಸ್ತುಸ್ಥಿತಿ ಅನ್ನತಕ್ಕಂಥದ್ದು ಗೊತ್ತಾಗುತ್ತೆ. ಈ ಒಂದು ಲಾಭಕ್ಕೋಸ್ಕರವಾಗಿ ಯೋಗದ ಒಂದು ಅಭ್ಯಾಸವನ್ನು ಮಾಡಬೇಕು ಅನ್ನೋದು ಒಂದು ಪಕ್ಷಿ ನೋಟ. ಇನ್ನು ಡೀಟೇಲಾಗಿ ತುಂಬ ವಿಚಾರ ಇದೆ. ಯಾವಾಗಾದರೂ ಸಾಧ್ಯವಾದರೆ ಒಂದು ಸಂಚಿಕೆಯಲ್ಲಿ ಅದನ್ನೇ ವಿಶೇಷವಾಗಿ ನೋಡೋಣ. ವೈಶೇಷಿಕ ದರ್ಶನ ಅಥವಾ ವೈಶೇಷಿಕ ಉಪಾಂಗ, ಇದು ಕಪಿಲರ ಕೊಡುಗೆ ನಮಗೆ. ಈ ದರ್ಶನದಲ್ಲಿ ಸತ್ವ ರಜಸ್ ತಮೋ ಗುಣಗಳ ವಿವರಣೆಯನ್ನು ಕೊಡ್ತಾರೆ ಮತ್ತು ಈ ಕಾರ್ಯಕಾರಣ ಸಂಬಂಧ ಅಂತ ನಾವೇನು ಹೇಳ್ತೀವಿ, ಕಾಸ್ ಆ್ಯಂಡ್ ಎಫೆಕ್ಟ್, ಇದಕ್ಕೆ ಸಂಬಂಧಪಟ್ಟಂಥ ವಿಚಾರದ ಬಗ್ಗೆ ಮತ್ತು ಕಾರ್ಯಕಾರಣದ ಮಧ್ಯೆ ಈ ಥರದ ಒಂದು ಸಂಬಂಧ ಇರುತ್ತೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮಗೆ ಕೊಡ್ತಾರೆ. ಅದರ ಆಧಾರದ ಮೇಲೆ, ಕಾರ್ಯಕಾರಣದ ಆಧಾರದ ಮೇಲೆ ಒಂದಷ್ಟು ವಿಭಾಗಗಳನ್ನು ಕೂಡ ಮಾಡ್ತಾರೆ. ಕೆಲವು ತತ್ವಗಳು ಹೇಗಿರುತ್ತೆ ಅಂತಂದರೆ ಅವು ಬೇರೆಯ ತತ್ವಗಳಿಗೆ ಕಾರಣವಾಗಿರುತ್ತೆ, ಆದರೆ ಅದಕ್ಕೆ ಯಾವುದು ಕಾರಣ ಇರೋದಿಲ್ಲ. ಇದು ಒಂದು ತರಹದ ಗುಂಪು. ಇನ್ನೊಂದೇನಾಗುತ್ತೆ, ಅದು ಒಂದು ಕಾರಣದಿಂದಾಗಿ ಕಾರ್ಯವಾಗಿ ಪರಿಣಮಿಸುತ್ತೆ ಅಷ್ಟೇ ಹೊರತು ಮುಂದೆ ಯಾವುದಕ್ಕೂ ಕೂಡ ಇದು ಕಾರಣ ಆಗೋದಿಲ್ಲ ಅಂತ ಹೇಳಿ. ಇನ್ನೊಂದು ಮೂರನೇ ಗುಂಪಿನಲ್ಲಿ ಏನಾಗುತ್ತೆ ಅಂತಂದರೆ ಅದು ಯಾವುದೋ ಒಂದು ಕಾರಣದಿಂದಾಗಿ ಕಾರ್ಯವಾಗಿ ಪರಿಣಮಿಸುತ್ತೆ ಮತ್ತು ಮುಂದಿನ ಯಾವುದೋ ಕಾರ್ಯಕ್ಕೆ ಇದು ಕಾರಣವಾಗುತ್ತೆ ಅನ್ನತಕ್ಕಂಥದ್ದಿದೆ. ಇನ್ನೊಂದು ಅದು ಯಾವುದರ ಕಾರಣದಿಂದಲೂ ಬರೋದಿಲ್ಲ ಮತ್ತು ಯಾವುದಕ್ಕೂ ಕಾರಣವಾಗುವುದಿಲ್ಲ. ಹೀಗೆ ಕೆಲವಾರು ಚಿಂತನೆಗಳನ್ನು ಮಾಡ್ತಾ ಜಗತ್ತಿನಲ್ಲಿ ಏನು ನಡೀತಾ ಇದೆ, ಜಗತ್ತಿನಲ್ಲಿ ನಮಗೆ ಬೇಕಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ತಕ್ಕಂಥ ಒಂದು ಪ್ರಯತ್ನ ಅದರಲ್ಲಿದೆ. ಕೆಲವರ ಅಭಿಪ್ರಾಯದಂತೆ ಈ ಸಾಂಖ್ಯ ದರ್ಶನದಲ್ಲಿ ಭಗವಂತನ ಅಸ್ತಿತ್ವವನ್ನು, ಅಂದರೆ ಪರಮಾತ್ಮನ ಅಸ್ತಿತ್ವವನ್ನು ಒಪ್ಪೋದಿಲ್ಲ ಅನ್ನತಕ್ಕಂಥ ಒಂದು ವಿಚಾರ ಇದೆ. ಇದು ಒಂದು ಚರ್ಚಾಸ್ಪದವಾಗಿರ್ತಕ್ಕಂಥ ವಿಚಾರ. ವೇದಗಳ ಬೆಳಕಿನಲ್ಲಿ ನಾವು ಇದನ್ನು ಬಿಡಿಸ್ಕೊಳ್ಳಿಕ್ಕೆ ಬರುತ್ತೆ ನಮಗೆ. ಆದರೆ ಒಂದು ವಿಚಾರ ನೆನಪಲ್ಲಿ ಇಟ್ಕೋಬೇಕು, ಸಂಖ್ಯಾಶಾಸ್ತ್ರ, ನ್ಯೂಮರಾಲಜಿ ಅಂತ ಇವತ್ತೇನು ಕೆಲವು ಕಡೆ ಇದೆ, ಅದಕ್ಕೂ ಈ ಸಾಂಖ್ಯಶಾಸ್ತ್ರಕ್ಕೂ ಯಾವುದೇ ಸಂಬಂಧ ಇಲ್ಲ. ಇದು ಸಾಂಖ್ಯದ ಬಗ್ಗೆ ಒಂದು ಪಕ್ಷಿ ನೋಟ. ಇನ್ನು ಪೂರ್ವಮೀಮಾಂಸಾ ದರ್ಶನ, ಅದು ಉಪಾಂಗದಲ್ಲಿ ಒಂದು. ಇದು ಜೈಮಿನೀಯ ಮುನಿಗಳ ಒಂದು ಕೊಡುಗೆ ನಮಗೆ. ಇದರಲ್ಲಿ ಹಲವಾರು ವಿಚಾರಗಳು ಬರುತ್ತೆ. ಈ ನ್ಯಾಯ ದರ್ಶನ ನಾವು ನೋಡಿದಾಗ ಅಲ್ಲಿ ಪ್ರಮಾಣದ ವಿಚಾರ ಮಾತಾಡುವಾಗ ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ ಮತ್ತು ಶಬ್ದ ಪ್ರಮಾಣ ಅನ್ನೋದನ್ನು ನಾವು ನೋಡಿದ್ವಿ. ಇಲ್ಲಿ ಜೈಮಿನಿಗಳು ಈ ಪೂರ್ವಮೀಮಾಂಸದಲ್ಲಿ ಮತ್ತೊಂದನ್ನು ಪ್ರಮಾಣವಾಗಿ ಕೊಡ್ತಾರೆ, ಅದಕ್ಕೆ ಅರ್ಥಾಪತ್ತಿ ಅಂತ ಹೇಳಿ ಕರೀತಾರೆ. ಈ ಅರ್ಥಾಪತ್ತಿಯನ್ನು ತಿಳ್ಕೊಳ್ಳೋದು ಹೇಗೆ ಅಂತಂದರೆ ಒಂದು ಸಣ್ಣ ಉದಾಹರಣೆ ಕೊಡ್ತಾರೆ. ದೇವದತ್ತನು ಹಗಲು ಹೊತ್ತಿನಲ್ಲಿ ಏನೂ ತಿನ್ನಲ್ಲ, ಆದರೂ ಕೂಡ ಗುಂಡಿಗೆ ಇದ್ದಾನೆ ಅಂತ ಹೇಳಿ. ಇಷ್ಟು ವಾಕ್ಯ ಹೇಳಿದ್ರೆ ನಮಗೆ ಒಂದು ಸೂಚನೆ ಸಿಕ್ಕತ್ತೆ. ಓಹೋ, ದೇವದತ್ತ ಗುಂಡಿಗಿದ್ದಾನೆ, ಹಗಲು ಹೊತ್ತು ಏನೂ ತಿನ್ನಲ್ಲ ಅಂತಂದರೆ ರಾತ್ರಿ ಹೊತ್ತು ಚೆನ್ನಾಗಿ ತಿಂತಿದ್ದಾನೆ ಅಂತ ಅರ್ಥ ಆಗುತ್ತೆ ನಮಗೆ. ಈ ರೀತಿ ನಾವು ಆ ಇರತಕ್ಕಂತಹ ಮಾಹಿತಿಯ ಮೇಲೆ ಹೊಸ ವಿಚಾರವನ್ನು ಊಹಿಸೋದಿದೆಯಲ್ಲ, ಇದಕ್ಕೆ ಅರ್ಥಾಪತ್ತಿ ಅಂತ ಹೇಳಿ ಒಂದು ಹೆಸರು ಕೊಡ್ತಾರೆ. ಕೆಲವರು ಈ ಅರ್ಥಾಪತ್ತಿ ಅನ್ನೋದು ಇನ್ಫರೆನ್ಸ್ ಅಂತ ನಾವೇನು ಹೇಳ್ತೀವಿ, ಅನುಮಾನ ಪ್ರಮಾಣ ಅಂತ, ಅದರೊಳಗೆ ಸೇರಿ ಹೋಗುತ್ತೆ ಅಂತಕ್ಕಂಥದ್ದು ಒಂದು ಅಭಿಪ್ರಾಯ ಇದೆ. ಆದರೆ ಇವರಂತೂ ಪ್ರತ್ಯೇಕವಾಗಿ ಅರ್ಥಾಪತ್ತಿಯನ್ನು ಒಂದು ಪ್ರಮಾಣ ಅಂತ ಹೇಳಿ ಕೊಡ್ತಾರೆ. ಆಮೇಲೆ ವೇದಗಳನ್ನು ಪರಮ ಪ್ರಮಾಣ ಅನ್ನತಕ್ಕಂಥ ವಿಚಾರವನ್ನು ಈ ಜೈಮಿನಿ ಮಹರ್ಷಿಗಳು ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ. ಅವರು ಅದಕ್ಕೆ ಕಾರಣವನ್ನು ಕೂಡ ಅವರು ಹೇಳ್ತಾರೆ. ಅವರು ಎಂತಂದರೆ ಧರ್ಮ ಅಂತ ಒಂದು ಶಬ್ದ ಬಳಸ್ತಾರೆ. ಚೋದನ ಲಕ್ಷಣೋ ಧರ್ಮ ಅಂತ ಹೇಳಿದ್ರೆ ವಿವರಣೆ ಕೊಡ್ತಾರೆ. ಅಂದರೆ ಧರ್ಮ ಅಂದರೆ ಯಾವುದು ಅಂತಂದರೆ ಯಾವುದರಲ್ಲಿ ನಾವು ತೊಡಗಬೇಕು, ಯಾವುದರಲ್ಲಿ ನಾವು ತೊಡಗಬಾರದು. ಅಂದರೆ ಈ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತೀವಲ್ಲ, ವಿಧಿ ನಿಷೇಧಗಳು, ಇದನ್ನು ಧರ್ಮ ಅಂತ ಡಿಫೈನ್ ಮಾಡಿಕೊಂಡು ಯಾವುದು ಧರ್ಮ ಅಂದರೆ ಯಾವುದರಲ್ಲಿ ತೊಡಗಬೇಕು, ಯಾವುದರಲ್ಲಿ ತೊಡಗಬಾರದು ಅಂತಕ್ಕಂಥ ನಿಷ್ಕರ್ಷ ನಮಗೆ ಬೇಕಾದರೆ ಅದಕ್ಕೆ ವೇದಗಳೇ ಪರಮ ಪ್ರಮಾಣ ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಜೈಮಿನಿಗಳು ಆ ಪೂರ್ವಮೀಮಾಂಸದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಅದರ ನಂತರದಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅವರು ಹೇಳ್ತಾರೆ. ಅದೇನು ಅಂತಂದರೆ ಅದೇನು ಅಂತಂದರೆ
ನಾವು ಯಾವುದೇ ಕಾರ್ಯವನ್ನು ಮಾಡುವಾಗ ಫಲಾಪೇಕ್ಷೆ ಇಲ್ಲದ ರೀತಿಯಲ್ಲಿ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ 4 ವಿಚಾರ ಹೇಳ್ತಾರೆ. ಒಂದು ಅಹಿಂಸೆ, ಇನ್ನೊಂದು ಸತ್ಯ, ಇನ್ನೊಂದು ದಾನ, ಇನ್ನೊಂದು ದಯೆ. ಇವುಗಳನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಫಲಾಪೇಕ್ಷೆ ಇಲ್ಲದೆ, ಅಂದರೆ ನಾನು ಇವಾಗ ದಾನ ಕೊಡ್ತೇನೆ ಅಂತಂದರೆ ಅದಕ್ಕೇನೋ ಒಂದು ಕೊಂಕು ಹಾಕೋದು. ಏನು, ಹಿಂದೆ ಅವರಿಂದ ನಮಗೆ ಲಾಭ ಆಗಿತ್ತು, ಅದಕ್ಕೋಸ್ಕರ ಈಗ ದಾನ ಕೊಡ್ತಾ ಇದ್ದೇನೆ, ಅಥವಾ ಈಗ ದಾನ ಕೊಟ್ಟರೆ ಮುಂದೆ ಇವರಿಂದ ನನಗೆ ಸಹಾಯ ಆಗುತ್ತೆ. ಹೀಗೆ ಹಿಂದಿಂದೋ ಮುಂದಿಂದೋ ಒಂದು ಕೊಂಡಿ ಸಿಕ್ಕಾಕೊಂಡಿದ್ದರೆ ಅದು ಫಲಾಪೇಕ್ಷೆಯಿಂದ ಕೂಡಿರ್ತಕ್ಕಂಥ ದಾನ ಅಂತ ಆಗುತ್ತೆ. ಆ ರೀತಿ ಇಲ್ಲದೆ ಇದು ಕೊಡಬೇಕಾದದ್ದೇ, ಅವರಿಗೆ ಅಗತ್ಯ ಇದೆ, ನನಗೆ ಕೊಡುವಂಥ ಸಾಮರ್ಥ್ಯ ಇದೆ, ಕೊಟ್ಟಿದ್ದೇನೆ. ಅದನ್ನು ವೇದಗಳಲ್ಲಿ ಇದನ್ನ ಮಮ ಅನ್ನುವಂಥ ಮಾತಿನಿಂದ ಹೇಳ್ತಾರೆ. ಆ ಇದನ್ನ ಮಮ ಅನ್ನುವ ಭಾವದಿಂದ ಫಲಾಪೇಕ್ಷೆ ಇಲ್ಲದೆ ಯಾವುದು ಕೊಡುತ್ತೆ ಅದು ನಿಜವಾದಂಥ ದಾನ ಆಗುತ್ತೆ. ಈ ರೀತಿ ಅಹಿಂಸೆ, ಸತ್ಯ, ದಾನ, ದಯೆಗಳನ್ನು ಯಾವುದೂ ಅಪೇಕ್ಷೆ ಇಲ್ಲದೆ ನಾವು ಪಾಲನೆ ಮಾಡಿದ್ದಾದರೆ ಅಂತರಂಗ ಶುದ್ಧಿಯಾಗತ್ತೆ ಅನ್ನುವಂಥ ವಿಚಾರವನ್ನು ಪ್ರಧಾನವಾಗಿ ಜೈಮಿಗಳು ಪೂರ್ವಮೀಮಾಂಸದಲ್ಲಿ ಹೇಳ್ತಾರೆ. ಮತ್ತು ಈ ಪುರುಷಾರ್ಥಗಳು ಅಂತ ಹೇಳುವಾಗ ನಾವು ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳನ್ನು ಸಾಧನೆ ಮಾಡಬೇಕಾದಿದೆ ಅನ್ನುವಂಥ ವಿಚಾರ ನಾವು ಸಾಮಾನ್ಯವಾಗಿ ತಿಳ್ಕೊಂಡಿದ್ದೇವೆ. ನಾವು ಈ ಪೂರ್ವಮೀಮಾಂಸದಲ್ಲಿ ಮೋಕ್ಷದ ಬಗ್ಗೆ ಜೈಮಿಗಳು ವಿಶೇಷವಾಗಿ ಏನನ್ನು ಹೇಳೋದಿಲ್ಲ. ಹಾಗಾಗಿ ಕೆಲವರು ಏನು ಮಾಡ್ತಾರೆ, ಇವರು ಧರ್ಮಾರ್ಥ ಕಾಮಗಳ ವಿಚಾರ ಮಾತ್ರ ಹೇಳಿದ್ದಾರೆ, ಮೋಕ್ಷದ ಬಗ್ಗೆ ಇವರಿಗೆ ವಿಶ್ವಾಸ ಇಲ್ಲ ಅಥವಾ ಮೋಕ್ಷದ ಬಗ್ಗೆ ಏನೂ ಹೇಳಿಲ್ಲ ಅನ್ನುವಂಥ ಮಾತಿದೆ. ಆದರೆ ಅದರ ಬಗ್ಗೆ ಹೇಳಿಲ್ಲ ಅಂದ ಮಾತ್ರಕ್ಕೆ ಅದು ಇಲ್ಲ ಅಂತ ಅರ್ಥ ಅಲ್ಲ, ಅಥವಾ ಅದರ ಬಗ್ಗೆ ಅವರಿಗೆ ವಿಶ್ವಾಸ ಇಲ್ಲ ಅಥವಾ ಅವರಿಗೆ ಅದರ ಬಗ್ಗೆ ವಿಶ್ವಾಸ ಇಲ್ಲ ಅಂತಲೂ ಕೂಡ ನಾವು ನಿಶ್ಚಯ ಮಾಡೋದಕ್ಕೆ ಬರೋದಿಲ್ಲ. ಆ ಒಂದು ದರ್ಶನದಲ್ಲಿ, ಆ ಉಪಾಂಗದಲ್ಲಿ ಏನೆಲ್ಲ ವಿಚಾರ ವಿಮರ್ಶೆ ಮಾಡಿದ್ದಾರೆ ಅದೆಲ್ಲವನ್ನು ಒಟ್ಟಿಗೆ ಒಂದು ವಿಸ್ತಾರವಾಗಿರ್ತಕ್ಕಂಥ ಚೌಕಟ್ಟಿನೊಳಗೆ ನಾವು ನೋಡಿ ನಂತರದಲ್ಲಿ ತೀರ್ಮಾನ ಮಾಡಬೇಕಾಗತ್ತೆ. ಇದು ಆ ಮೀಮಾಂಸಾ ದರ್ಶನದ ಬಗ್ಗೆ ಒಂದು ಪಕ್ಷಿ ನೋಟ. ಈ ಒಂದು ವೇದ ವಿಜ್ಞಾನ ಏನಿದೆ ಅಥವಾ ವೇದಜ್ಞಾನದ ಜ್ಞಾನ ವೃಕ್ಷ ಏನಿದೆ ಅದರಲ್ಲಿ ಕೊನೆಯದು ಉಪಾಂಗದಲ್ಲಿ ಕೊನೆಯದು ಉತ್ತರ ಮೀಮಾಂಸಾ ಅಂತ ಹೇಳಿ, ಅದನ್ನು ವೇದಾಂತ ಅಂತ ಕೂಡ ಕರೀತಕ್ಕಂಥದ್ದಿದೆ. ಶಂಕರರು, ರಾಮಾನುಜರು, ಮಧ್ವರು ಇವರೆಲ್ಲರೂ ಕೂಡ ಈ ವೇದಾಂತ ಏನಿದೆ ಅಥವಾ ಉತ್ತರ ಮೀಮಾಂಸೆಯಿಂದ ಇದರ ಬಗ್ಗೆ ವ್ಯಾಖ್ಯೆ ಭಾಷ್ಯವನ್ನು ಬರೆದಿದ್ದಾರೆ. ಪ್ರಸ್ಥಾನತ್ರಯ ಅಂತ ಕರೀತಾರೆ, ಅಂದರೆ 3 ಬಗ್ಗೆ: ಉಪನಿಷತ್ತುಗಳು, ಭಗವದ್ಗೀತೆ ಮತ್ತು ವೇದಾಂತ. ಇದನ್ನು ಬ್ರಹ್ಮಸೂತ್ರಗಳು ಅಂತ ಕೂಡ ಕರೀತಾರೆ, ಬಾದರಾಯಣರ ಸೂತ್ರಗಳು ಅಂತ ಕೂಡ ಕರೀತಾರೆ. ಇದರ ಬಗ್ಗೆ ಕೂಡ ಅವರು 3 ಜನ ಆಚಾರ್ಯರು ಕೂಡ ಅವರ ಭಾಷ್ಯ ಟೀಕೆಗಳನ್ನು ಬರೆದಿದ್ದಾರೆ. ಇಲ್ಲಿ ಒಂದು ವಿಚಾರ ನಾವು ಆಲೋಚನೆ ಮಾಡಬೇಕು. ಈ ಒಂದು ಬ್ರಹ್ಮಸೂತ್ರ ಭಾಷೆ ಏನಿದೆ ಅಥವಾ ಬಾದರಾಯಣರ ಈ ಉತ್ತರ ಮೀಮಾಂಸಾ ಅಥವಾ ವೇದಾಂತ ಸೂತ್ರಗಳು ಏನಿದೆ ಅದು ಒಂದೇ. ಆದರೆ ಅದರ ಬಗ್ಗೆ ಟೀಕೆ ಬರೆದಿರುವಾಗ ಶಂಕರರ ದೃಷ್ಟಿಕೋನ, ಮಧ್ವರ ದೃಷ್ಟಿಕೋನ ಮತ್ತು ರಾಮಾನುಜರ ದೃಷ್ಟಿಕೋನ ಇದೆ, ಭಿನ್ನ ಭಿನ್ನವಾಗಿದೆ. ಕೆಲವೊಂದು ಕಡೆ ನಮಗೆ ಅವು ಪರಸ್ಪರ ವಿರೋಧವೇನೋ ಅನಿಸುವಷ್ಟರ ಮಟ್ಟಿಗೆ ಕೂಡ ಇದೆ. ನಮಗೆ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಅಧ್ಯಯನ ಮತ್ತು ತಿಳ್ಕೊಳ್ಳಬೇಕು ಅಂತಕ್ಕಂಥ ಮನಸ್ಸು ಮತ್ತು ಸಮನ್ವಯ ದೃಷ್ಟಿ ನಮಗೆ ಬೇಕು. ಅದನ್ನೇ ಈ ಬ್ರಹ್ಮಸೂತ್ರಗಳು ಅಥವಾ ವೇದಾಂತ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳ್ತಾರೆ. ಜಿಜ್ಞಾಸ ಅಂತಂದರೆ ಏನು? ಜ್ಞಾತುಂ ಇಚ್ಛಾ ಜಿಜ್ಞಾಸ, ತಿಳಿಯಬೇಕು ಅನ್ನತಕ್ಕಂಥ ಏನೊಂದು ಹಂಬಲ ಇದೆ ಅದಕ್ಕೆ ಜಿಜ್ಞಾಸೆ ಅಂತ ಕರೀತಾರೆ. ಆ ತಿಳಿಬೇಕು ಅನ್ನುವಾಗ ಮನಸ್ಸು ಮುಕ್ತವಾಗಿರಬೇಕು, ಯಾವುದೇ ಪೂರ್ವಾಗ್ರಹಗಳೇ ಸಿಕ್ಕೊಂಡಿರಬಾರ್ದು. ಪೂರ್ವಾಗ್ರಹಗಳಿಲ್ಲದೆ ನಾವು ಈ ಜಿಜ್ಞಾಸೆಯನ್ನು ಮಾಡಿದ್ದಾರೆ, ತಿಳ್ಕೊಳ್ಬೇಕು ಅಂತಕ್ಕಂಥ ಪ್ರಯತ್ನದಿಂದ ನಾವು ಹೊರಟಾಗ ನಮಗೆ ಅನೇಕ ಸತ್ಯ ವಿಚಾರಗಳು ಗೋಚರ ಆಗುತ್ತೆ. ವೇದ ಕೂಡ ಅದನ್ನೇ ಹೇಳೋದು, ಯೂಯಂ ತತ್ ಸತ್ಯ ಶವಸ ಆವಿಷ್ಕರ್ತ ಮಹಿತ್ವನ ಅಂತ ಹೇಳಿ. ಹೇ ಮಾನವರೇ, ಸತ್ಯವೇ ನಿಮ್ಮ ಬಲ, ಅದನ್ನು ನೀವು ಆವಿಷ್ಕಾರ ಮಾಡಿರಿ, ಡಿಸ್ಕವರ್ ಅಂತಕ್ಕಂಥ ಮಾತು ಹೇಳುತ್ತೆ. ಆ ಡಿಸ್ಕವರು ಇಲ್ಲಿ ಜಿಜ್ಞಾಸೆ ಎರಡೂ ಬೇರೆ ಅಲ್ಲ. ಆ ದೃಷ್ಟಿಯಲ್ಲಿ ನಾವು ಮಾಡ್ತಾ ಹೋದಾಗ ತತ್ತು ಸಮನ್ವಯಾತ್ ಅಂತ ಇನ್ನೊಂದು ಕಡೆ ಹೇಳುತ್ತೆ. ಇವನ್ನು ನಾವು ಸಮನ್ವಯ ದೃಷ್ಟಿಯಿಂದ ನೋಡಬೇಕು ಅಂತಕ್ಕಂಥ ಮಾತಲ್ಲಿದೆ. ಸಮನ್ವಯ ಅಂತಂದರೆ ಮೂಲ ಒಂದೇ, ಅದರ ಬಗ್ಗೆ ಹೇಳ್ತಕ್ಕಂಥ ವಿಚಾರಗಳಲ್ಲಿ ಭಿನ್ನತೆಗಳು ಅಥವಾ ವಿರೋಧಗಳು ಕಂಡು ಬಂದರೆ ಅದು ಕೇವಲ ವಿರೋಧ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಸ್ವಲ್ಪ ಆಳಕ್ಕೆ ಇಳಿದು ನಾವು ಅದರ ಸಮನ್ವಯವನ್ನು ಮಾಡೋದಕ್ಕೆ ಹೊರಟಾಗ ಮೂರಕ್ಕೂ ಕೂಡ ಎಲ್ಲ ರೀತಿಯ ಚಿಂತನೆಗಳು ಕೂಡ ವಿಭಿನ್ನತೆಗಳನ್ನು ಕಳ್ಕೊಂಡು ಅದರಲ್ಲಿರ್ತಕ್ಕಂತಹ
ವೈಚಿತ್ರ್ಯಗಳನ್ನು ಕಳ್ಕೊಂಡು ಒಂದು ಕಡೆ ಸೇರಿ ಒಂದೇ ಮಾತನ್ನು ಗಟ್ಟಿಯಾಗಿ ಹೇಳ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ. ಅದಕ್ಕೆ ನಾವು ಕೇವಲ ವೇದಾಂತ ಸೂತ್ರಗಳನ್ನು ಅಥವಾ ಈ ಉತ್ತರ ಮೀಮಾಂಸಾ ಸೂತ್ರಗಳನ್ನು ಅಷ್ಟೇ ಆಧಾರವಾಗಿ ಇಟ್ಕೊಂಡ್ರೆ ಸಾಲದು, ಅದರ ಮೂಲವಾಗಿರ್ತಕ್ಕಂಥ ವೇದಗಳನ್ನೂ ಕೂಡ ಆಧಾರವಾಗಿ ಇಟ್ಕೊಂಡು ಒಂದು ಸಮನ್ವಯ ದೃಷ್ಟಿಯಿಂದ ಒಂದು ಪ್ರಯತ್ನ ಪಟ್ಟರೆ ಎಲ್ಲ ಆಚಾರ್ಯರು ಕೂಡ, ಯಾಕೆಂತಂದರೆ ಶಂಕರಿರಬಹುದು, ರಾಮಾನುಜರಿರಬಹುದು, ಮಧ್ವರಿರಬಹುದು, ಅವರೆಲ್ಲರೂ ಕೂಡ ವೇದಗಳನ್ನು ಪರಮ ಪ್ರಮಾಣ ಅನ್ನೋದನ್ನು ಘಂಟಾಘೋಷವಾಗಿ ಹೇಳಿ ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ವೇದಗಳಿಗೆ ವಿರುದ್ಧವಾಗಿರ್ತಕ್ಕಂಥ ಮಾತುಗಳನ್ನು ಅವರು ಯಾವತ್ತೂ ಆಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರ ಒಂದು ಭಾಷ್ಯ ಟೀಕೆಗಳಲ್ಲಿ ಆ ಸಮನ್ವಯವನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ವೇದದ ಬೆಳಕಿನಲ್ಲಿ. ಇದರ ಬಗ್ಗೆ ಇನ್ನಷ್ಟು ಚಿಂತನೆ ಯಾವುದಾದ್ರು ಒಂದು ಸಂಚಿಕೆಯಲ್ಲಿ ನೋಡೋಣ. ಈಗ ಕೇವಲ ಅದರ ಒಂದು ಪಕ್ಷಿ ನೋಟವನ್ನು ಕೊಟ್ಟಿದ್ದಾಯಿತು. ನಮಸ್ಕಾರ. ನಾವು ಹಲವಾರು ಸಂಚಿಕೆಗಳಿಂದ ಈ ಜ್ಞಾನವೃಕ್ಷ ಏನಿದೆ ಅಥವಾ ಕಲ್ಪವೃಕ್ಷ ಏನಿದೆ, ವೇದ ವಿಜ್ಞಾನವನ್ನು ವಿವರಿಸ್ತಕ್ಕಂಥದ್ದು, ಇದರ ಬಗ್ಗೆ ಒಂದು ಪಕ್ಷಿ ನೋಟವನ್ನು ನಾವು ನೋಡಿದ್ದೇವೆ. ಅದರಲ್ಲಿ ಒಂದೆರಡು ಅಂಶಗಳನ್ನು ಒತ್ತಿ ಹೇಳಬೇಕಾದಿದೆ. ಅದರ ಜೊತೆಗೆ ಈ ಜ್ಞಾನವೃಕ್ಷದ ಒಂದು ಪಕ್ಷಿ ನೋಟದ ಉಪಸಂಹಾರ ಆಗುತ್ತೆ. ಮೊದಲನೇ ಅಂಶ ಏನು ಅಂತಂದರೆ, ಇದರಲ್ಲಿ ವೇದ ಅಂತ ಹೇಳಿ 4 ಏನು ಕೊಟ್ಟಿದ್ದೇವೆ, ಇದು ಮಾತ್ರ ಪರಮ ಪ್ರಮಾಣ ಅಂದರೆ ಸೆಲ್ಫ್ ಎವಿಡೆಂಟ್ ಅಂತಕ್ಕಂಥ ವಿಚಾರ. ಅಲ್ಲಿಂದ ಕೆಳಗೆ ಯಾವ್ಯಾವ ವಿಚಾರಗಳಿದೆ ವೇದಗಳಿಗೆ ಅನುಗುಣವಾಗಿಯೇ ಇರತಕ್ಕಂಥದ್ದು ನಿಜ, ಆದರೂ ಕೂಡ ಅವು ಪರತ ಪ್ರಮಾಣ ಅಂತ, ಅಂದರೆ ಇವುಗಳ ಮೂಲ ಬೇರು ನಮಗೆ ವೇದಗಳಲ್ಲಿ ಕಾಣಸಿಗಬೇಕು, ಕಾಣಸಿಗುತ್ತೆ. ಆದ್ದರಿಂದಲೇ ನಾವು ಇದನ್ನೆಲ್ಲನೂ ಈ ಒಂದು ಜ್ಞಾನವೃಕ್ಷದಲ್ಲಿ ಸೇರಿಸ್ಕೊಂಡಿರ್ತಕ್ಕಂಥದ್ದು. ಅದು ಉಪವೇದ ಇರಬಹುದು, ವೇದಾಂಗ ಇರಬಹುದು. ವೇದಾಂಗದ ಬಗ್ಗೆ ಒಂದು ಮಾತು, ಆ ವೇದಾಂಗದ ಬೆಳಕಿನಲ್ಲಿ ನಾವು ವೇದಗಳನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು ಹೆಚ್ಚು ಸಾರ್ಥಕವಾಗುತ್ತೆ. ಅಷ್ಟೇ ಅಲ್ಲ, ಆ ವೇದಾಂಗಗಳ ವಿಚಾರ ಏನು ಹೇಳಿದೆ ಅದನ್ನು ನೀವು ಜ್ಞಾಪಿಸ್ಕೊಂಡ್ರೆ, ಅದು ಸ್ವರದ ಏರಿಳಿತ ಇರಬಹುದು, ಅಥವಾ ವ್ಯಾಕರಣ ನಿಯಮಗಳಿರಬಹುದು, ಅಥವಾ ಒಂದು ಪದದ ಅರ್ಥವನ್ನು ಯಾವ ರೀತಿ ನಾವು ಮಾಡ್ಕೊಳ್ಬೇಕು ಅಂತಕ್ಕಂಥ ನಿರುಕ್ತದ ಮಾರ್ಗದರ್ಶನ ಇರಬಹುದು, ಅಥವಾ ಎಷ್ಟು ಸಾಲು ಎಷ್ಟು ಅಕ್ಷರಗಳು ಅಂತಕ್ಕಂಥ ಲೆಕ್ಕಾಚಾರದ ಛಂದಸ್ಸು ಇರಬಹುದು, ಅಥವಾ ಗಣಿತ ಇದರಿಂದ ಕೂಡಿರ್ತಕ್ಕಂತಹ ಜ್ಯೋತಿಷ ಇರಬಹುದು, ಆಸ್ಟ್ರಾನಮಿ ಖಗೋಳ ವಿಜ್ಞಾನ, ಅಥವಾ ಯಾವ ರೀತಿ ಇದನ್ನು ನಿತ್ಯ ಜೀವನದಲ್ಲಿ ನಾವು ಪಾಲನೆ ಮಾಡಬೇಕು ಅಂತಕ್ಕಂಥ ಕಲ್ಪದ ವಿಚಾರ ಇರಬಹುದು. ಇವೆಲ್ಲ ವ್ಯವಸ್ಥೆಗಳ ಚೌಕಟ್ಟಿನಲ್ಲಿ ವೇದಗಳು ಸುರಕ್ಷಿತವಾಗಿದೆ. ಯಾವುದೇ ರೀತಿಯ ಕಲಬೆರಕೆ ವೇದಗಳಿಗೆ ಅವಕಾಶ ಇಲ್ಲ. ಯಾಕೆಂತಂದರೆ ಈ ಒಂದೊಂದು ವಿಚಾರವೂ ಕೂಡ, ಒಂದೊಂದು ವೇದಾಂಗವೂ ಕೂಡ ವೇದಗಳಿಗೆ ಕಲಬೆರಕೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ರಕ್ಷಣೆಯನ್ನು ಕೊಡ್ತಾ ಇವೆ. ಇದನ್ನೊಂದು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕು. ಹಾಗೆಯೇ ದರ್ಶನಶಾಸ್ತ್ರಗಳು ಏನಿದೆ, ಕೆಲವೊಂದು ಸಲ ನಾವು ಈಗ ಉದಾಹರಣೆಗೆ ಪತಂಜಲ ಯೋಗ ದರ್ಶನ ಅಂತ ಇಟ್ಕೋಣ. ಸಾಮಾನ್ಯವಾಗಿ ಪತಂಜಲ ಯೋಗ ದರ್ಶನವನ್ನು ಒಂದು ಸ್ವತಂತ್ರವಾದ ಗ್ರಂಥ ಎನ್ನುವ ರೀತಿಯಲ್ಲಿ ನಾವು ಅಧ್ಯಯನ ಮಾಡ್ತೇವೆ ನಾವು. ಆದರೆ ಪತಂಜಲಿಗಳ ಯೋಗ ದರ್ಶನ ಅಥವಾ ಯೋಗ ಅಂತಕ್ಕಂಥ ಉಪಾಂಗ ನಮಗೆ ಚೆನ್ನಾಗಿ ಅರ್ಥ ಆಗಬೇಕಾದರೆ ಅದರ ಮೂಲ ವೇದದಲ್ಲಿದೆ ಅಂತ ಹೇಳಿ ಆ ವೇದ ಮೂಲದ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಂಡಾಗ ಪತಂಜಲ ಯೋಗ ದರ್ಶನ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಮಿಕ್ಕ ಇತರೆ ದರ್ಶನಗಳ ವಿಚಾರವೂ ಹಾಗೇನೇ ವೇದ ಮೂಲದಲ್ಲಿ ಅದನ್ನು ಅರ್ಥ ಮಾಡಿಕೊಂಡಾಗ ಅವು ಅದ್ಭುತವಾದಂಥ ವಿಚಾರಗಳನ್ನು ಬಿಡಿಸ್ಕೊಡುತ್ತೆ. ಒಟ್ಟಿನಲ್ಲಿ ಈ ಎಲ್ಲವೂ ಕೂಡ ಉಪಾಂಗ ಇರಬಹುದು, ವೇದಾಂಗ ಇರಬಹುದು, ಉಪವೇದ ಇರಬಹುದು, ಎಲ್ಲವೂ ತಮ್ಮ ಮೂಲವನ್ನು ಆ ಸೆಲ್ಫ್ ಎವಿಡೆಂಟ್ ಆಗಿರ್ತಕ್ಕಂತಹ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದದೊಳಗೆ ಹೊಂದಿದೆ. ಇದು ಈ ಒಂದು ಜ್ಞಾನವೃಕ್ಷದ ಒಂದು ಪರಿಕಲ್ಪನೆ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಆ 4 ವೇದಗಳಲ್ಲಿ ಏನು ವಿಚಾರ ಹೇಳುತ್ತೆ ಅನ್ನೋದನ್ನು ಹೇಳ್ತಾ ಹೋಗೋಣ. ಸಮಯ ಸಂದರ್ಭ ಬಂದಾಗ ಈ ಬೇರೆ ವೇದಾಂಗವೋ ಉಪವೇದವೋ ಅಥವಾ ಉಪಾಂಗದ್ದೋ ಒಂದಷ್ಟು ರೆಫರೆನ್ಸನ್ನು ಕೊಟ್ಕೊಂಡು ತಿಳ್ಕೊತಾ ಹೋಗೋಣ. ನಮಸ್ತೆ. ಬನ್ನಿ ಚೆಲ್ಲೋಣ ಹೊಸ ಬೆಳಕನ್ನು.